ಹಬ್ಬ ದೇವ್ರೆ, ದೇವ್ರು ನೋಡು ಮಾತ್ರ ನನ್ನ ಕಡೆಗೆ ಅವನೇ ಕಣೋ ದುರ್ಗವ್ವ. ಅಬ್ಬಬ್ಬಬ್ಬಾ, ಅದ್ಯಾವ್ದೇ ದೇವ್ರಿಗೆ ಎಷ್ಟೆಷ್ಟು ಹರಕೆ ಕಟ್ಕೊಂಡಿದ್ನೋ ಆ ದೇವ್ರಿಗೆ ಗೊತ್ತು. ಹಾ, ಎಲ್ಲ ನೆನಪಾದ್ಮೇಲೆ ಹೋಗಿ ಹರಕೆ ತೀರ್ಸ್ಬಿಟ್ಟು ಬರ್ಬೇಕು ನೋಡು ಮತ್ತ. ಅವ್ವ, ನೀನೇನಾದ್ರೂ ಅಪ್ಪಿ ತಪ್ಪಿ ಹಿಂಗೆ ಆಡ್ತಿರೋ ದೇವರು ತತಾಸ್ತು ಅಂತ ಉಲ್ಟೆ ಹೊಡೆದ್ಬಿಟ್ರೆ ಆಮೇಲೆ ಹಟ್ಟಿಗೆ ಪುನಃ ಚೈತ್ರ ಬಂದ್ಬಿಡ್ತಾಳೆ. ಹುಷಾರಾಗಿರವ. ಅಯ್ಯ, ನೀನ್ ಮಾಕಕ್ಕೆ ದ್ವಾಸೆ ಉಯ್ಯ, ನೀನೇನ್ ನನ್ನ ಮಗನ್ಲ ಇಲ್ಲ ಸತ್ರು ಅನ್ಲ ನೀನು? ಹೆಂಗೋ ಹೋಯ್ತಾವಳಲ್ಲ ಅಂತ ನೆಮ್ಮದಿಯಾಗೆ ಉಸಿರು ಬಿಡ್ತಾ ಇದ್ದೀನಿ, ಅಂತದ್ರಲ್ಲಿ ಇವನಬ್ಬ ಎಡಗಂದು ಸರಿಯಾಗಿದೆ ಕಲ ನೀನು. ಎತ್ತೊಂದು ಕೊಟ್ಟ ಅಂದ್ರೆ ಏನಿಲ್ಲ ಕಲ ನೀನು. ಹೆಂಗೋ ಹೋಯ್ತಾವಳಲ್ಲ ನೆಮ್ಮದಿಯ ಕಳ್ಸ್ಕೊಡುವ ಅಂತ ಬುದ್ಧಿ ಹೇಳಿಲ್ಲ. ಸುಭಾಸಕನ ತರ ಮಾತಾಡಿಲ್ಲ, ಎಲ್ಲ ಹಬ್ಸಕುತನ ಮಾತಾಡ್ತಿಲ್ಲ ನೀನು. ಏನಿಲ್ಲ ನಿನಗೆ ಮಗ ಅಂತ ಬಿಟ್ಟಿದ್ದೀನಿ. ಅಪ್ಪಿ ತಪ್ಪಿ ಬೇರಾನಾಗಿದ್ರೆ ಮೊಕ್ಕ ಕೆರೆದು ಬಿಡ್ತಿದ್ದೆ. ಇವಾಗ ಮಾಡ್ತೀನಿರು, ಇದೇ ಸಮಯ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಲೋ ಗಂಡ, ಫೋನ್ ಹಚ್ಚಿದ್ರೆ ಫೋನ್ ಎತ್ತಕ್ಕಿಲ್ಲ ಅಲ್ಲ, ಫೋನ್ ಚುಚ್ಚು ಅಪ್ ಮಾಡ್ಕೊಂಡು ಇಕ್ಕೊಂಡಿಯ ನೀನು. ಇವಾಗ ಐತೆ ಇರು. ಅಥವಾ ಇನ್ನು ಹೋಗಿರಿ ಮಕಕ್ಕೆ. ಅಲ್ಲ, ಇವ್ರಿಗೇನು ಗೊತ್ತು, ನೆನ್ನೆ ಬಂದ್ಬಿಟ್ಟು ಆಡ್ತಾವ್ರೆ. ಇಷ್ಟಿನ ಗಂಟ ಅವಳು ವನವಾಸನ ನಾವು ತಡ್ಕೊಂಡಿದ್ದೆ ಇದ್ದಿದ್ದೇ ಹೆಚ್ಚೆಚ್ಚು ಅಲ್ವೇ ಅತ್ತವ? ಲೇ 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 ನೀನೇನು ನನ್ನ ಹೆಂಡ್ತಿನೇನೆ? ಹಿಂಗ ಅವನ್ಗೆ ಹಾಕ್ಕೊಡೋದು ನೀನು ಸರಿಯಾಗಿದೆಯಾ ಕಣೆ? ಒಂದೆರಡು ದಿನ ಮಾತಾಡ್ದೇನೆ ಇದ್ದಿದ್ದಕ್ಕೆ ಇಷ್ಟೊಂದು ಕೋಪ ಬಂದ್ಬಿಟ್ಟಿದ್ಯಾ ನನ್ನ ಮೇಲೆ. ನಾನೇನೇ ಮಾಡಿದೆ? ಸಾಕು, ಸುಮ್ಕಿರ್ಲ. ಅವೆಣ್ಣಿಗೆ ನೀನು ಯಾವಾಗಲೂ ಫೋನ್ ಮಾಡಿಯೇ? ನಾನು ಮಾಡ್ಕೊಟ್ರೇನೆ ಅವೆಣ್ಣು ಮಾತಾಡೋದು. ಅಂಥದ್ರಲ್ಲೂ 2 ದಿನ ಅಂತ ಸುಳ್ಳೇಡಿಯ ಮಾತಾಡಿ ಕೆರೆದ್ಬಿಟ್ಟಾನು. ಹುಷಾರಾಗಿರು ಮಗನೇ. 4 ದಿನ ಫೋನೇ ಮಾಡಿಲ್ಲ. ಫೋನ್ ಮಾಡಿದ್ನಂತೆ ಫೋನ. ನನಗೇನೆ ಹಂಗಂಡ ಮಾತಾಡಿಲ್ಲ ಅಂದ್ರೆ ಎಷ್ಟು ಕೋಪ ಬರ್ತೈತೆ. ಇನ್ನು ಅವೆಣ್ಣ ಜೊತೆ 4 ದಿನ ಮಾತಾಡಿಲ್ಲ. ಇನ್ನೇನು ನೋಡೋಳು, ಅವಳು ಕೊಡೋ ಕಾಟನ ಸಹಿಸ್ಕೊಂಡವಳೆ ಒಬ್ಳೆ. ನನ್ನ ಕಷ್ಟಕ್ಕೆಲ್ಲ ಆಗವಳೆ. ನೀನೇನಾಗಿದ್ದ ನೀನು ಅಲ್ಲಿ ಜಮ್ಮ ಅಂತ ಕೂತ್ಕೊಂಡು ಅದೇನು ಕೆಲಸ ಮಾಡ್ತಿದ್ದೆ ಏನೋ ಗೊತ್ತಿಲ್ಲ ನನಗೆ. ಅಲ್ಲಿ ಇಲ್ಲಾಂದ್ರೆ ಊರು ಸುತ್ತಿದ್ದೆ, ಬೀದಿ ಸುತ್ತಿದ್ದಿದ್ಲ ನೀನು. ಕೆಲಸ ಅಂತ ಹೇಳ್ಬಿಟ್ಟು ಅಲ್ಲೇ ಅಡ್ಡಾಡ್ಕೊಂಡು ಇರ್ಬಿಡ್ತೀಯ ನೀನು. ಇಲ್ಲಿ ಏನು ಎತ್ತ ಅನ್ನೋ ವಿಚಾರನೇ ನಿನ್ಗೆ ಗೊತ್ತಾಗಲ್ಲ ಅಲ್ವಾ? ಅವ್ವ ಸುಮ್ಕಿರ್ರವ್ವ. ಸುಮ್ಕಿರೆ ದುರ್ಗ ನೀನು. ನಾನು ಏನು ಹೇಳ್ಬಿಟ್ಟೆ. ಇವಾಗ ಚೈತ್ರನ್ಗೆ ಹಳೆ ನೆನ್ಪು ಬಂದ್ಬಿಟ್ರೆ ಏನು ಮಾಡೋದು? ಮನೆ ಮತ್ತೆ ಒಂಟು ಬತ್ತಳಲ್ಲ ಅಂತ ಹೇಳ್ಬಿಟ್ಟೆ. ಅದಕ್ಕೆ ನೀವಿಬ್ರು ಹಿಂಗ ಮಾತಾಡೋದು. ಆಯ್ತಾರೆ ಇಟ್ಮೇಲೆ ಅವ್ರೆ ಪುನಃ ಹಂಗೆ ಹೇಳ್ತೀಯಲ್ಲ ನೀನು. ಅಯ್ಯ, ನೀನು ಮಾಕೋಕೆ ಇನ್ನೊಂದ್ಸಲಿ ನೀನು ಏನಾದ್ರೂ ಹೇಳ್ಬಿಟ್ರೆ ನೀನು ಬಾಯಲ್ಲಿ ಬತ್ತು ಅಂದ್ರೆ ನಾಲಿಗೆನ ಕಟ್ ಮಾಡಿ ಪೀಸ್ ಮಾಡಿಬಿಟ್ಟು ನಾಯಿಗಳಿಗೆ ಹಾಕ್ಬಿಡ್ತೀನಿ. ಹುಷಾರಾಗಿರು. ಎಲ್ಲ ಬಿಡ್ತು ಅಂತ ಹೇಳ ನೀನು. ಅಂತ ಅವಳೆ ಎಮ್ಮೆ ಅನ್ನಲ್ವಾ? ಹಂಗ ಆಡ್ತಿದ್ದೀರ ನೀನು. ಎಲ್ಲ ಬಿಡ್ತು ಅಂತ ಹೇಳ. ಆಮೇಲೆ ಗೊತ್ತಲ್ಲ, ನೀನು ಬಾಯಿ ಮೊದ್ಲಿಗೆ ಸರಿ ಇಲ್ಲ. ಹೇಳಿದ್ದೆಲ್ಲ ಆಗ್ಬಿಡ್ತೈತೆ. ಬಾಯಿ ಮುಚ್ಕೊಂಡು ಹೇಳಿದ್ರೆ ಸರಿ. ಇವಾಗ ಏನಿಲ್ಲ, ಅಪ್ಪಿ ತಪ್ಪಿ ಅವಳಿಗೇನಾದ್ರೂ ಮೊದ್ಲಂತರ ನೆನಪಾಗೋದ್ರೆ ಪಾಪ ತಿಪ್ಪೇಸ್ವಾಮಿ ಜೊತೆಗೆ ನಾವು ಬೀದಿ ಬಂದು ನಿನ್ನದೇ. ಸುಮ್ಕೆ ಹೇಳ. ಅದೇನಂತ ಒಂಚೂರು ಹೇಳು. ಏನ್ ನಿನ್ನಾಗಿ ಸೌದೋಗ್ಬಿಡತ್ತಾ? ಬಿಡ್ತು ಅಂತ ಹೇಳಕ್ಕೆ. ನಂಗೂ ಟೈಮ್ ಬರಲಿ, ಮಾಡ್ತೀನಿ. ಇಬ್ಬರು ಸೇರ್ಕೊಂಡು ಸಿಕ್ಕಿದ್ದೆ ಚಾನ್ಸು ಅಂತ ಇಗ್ಗ ಮುಗ್ಗ ಬೈತಿದ್ದೀರಲ್ವಾ? ಸರಿ ಆಯಿತು. ಬಿಡ್ತು. ಹಂಗ್ ಬಾ ದರಿಗೆ. ಅಪ್ಪಿ ತಪ್ಪಿ ಏನಾದ್ರೂ ಚೈತ್ರನ್ ಬಗ್ಗೆ ಏನಾರ ಮಾತಾಡಿದ್ರೆ ಏನಿಲ್ಲ ನಿನ್ನ. ಅಲ್ಲ, ಆ ಹೆಣ್ಣನ್ನ ಹೊರಡ ತಯಾರಿ ಮಾಡೋದು ಬಿಟ್ಬಿಟ್ಟು ನೀವೇ ಏನು ಮಾತಾಡ್ತಿದ್ದೀರಿ? ಅತ್ತೆ ಸೊಸೆ ಮಗ 3 ಜನನ ಸೇರ್ಕೊಂಡು ಒಳಗಡೆ ಕರ್ಕೊಂಬರುತ್ತಾನೆ ಅವಳ. ಟೈಮ್ ಐತೈತೆ, ಆಮೇಲೆ ಕಳ್ಸಿದ್ರೆ ಏನೋ ಚೆಂದಾಗಿತ್ತೈತಾ? ಅಯ್ಯ ಇರು ಮಾರಯ್ಯ, ನಾನು ಕಳ್ಸಕ್ಕೆ ನಿಂತಿರೋದು. ಗೊತ್ತು ಕಣೆ, ಗೊತ್ತು. ನನ್ನ ತಂಗಿ ಅಂದರೆ ನಿನಗೆ ಆಟೋ ಅಂತ ಕೊಬ್ಬಲ್ವಾ? ನೋಡಿ ಹೆಂಗೆ ಮಾತಾಡ್ತೀಯ. ಕಳ್ಸೋದ್ರಲ್ಲೇ ತುದಿಗೆ ಹಾಲಲ್ಲಿ ನಿಂತುಬಿಟ್ಟು ಅವಳೆ. ಗೊತ್ತು ತಾನೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊ. ಆಗದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೋಬೇಕು. ಸುಮ್ಮನೆ ಏನೇನೆಲ್ಲ ಮಾತಾಡ್ದಲ್ಲ. ಮಾವಯ್ಯ, ನಿಮ್ಗೂ ಚೈತ್ರಕ್ಕನ ಬಗ್ಗೆ ಗೊತ್ತಿದ್ರು ಹಿಂಗ ಅತ್ತೆ ಜೊತೆ ಕಿತ್ತಾಡಿದ್ರೆ ಏನ್ ಚೆನ್ನಾಗಿರ್ತೈತೆ? ಹೋಗ್ಲಿ ಬಿಡಿ, ನಿಮ್ಗೂ ತಂಗಿ ಅನ್ನೋ ಆಸೆ ಇದ್ದೇ ಇರ್ತೈತೆ. ಅತ್ತೆಗೂ ಇರೋಕಿಲ್ವಾ? ಹೆಂಗೋ ಅತ್ತೆಗೆ ನೆಮ್ಮದಿ ಸೇರ್ಕತ್ತವಳಲ್ಲ ಅಂತ ಹೇಳ್ತವ್ರೆ. ನೀವಿಬ್ರು ಸುಮ್ಮನೆ ಕಿತ್ತಾಡೋದು ಬೇಡ. ತಂಗಿನ ಕಳ್ಸ್ಕೊಡ್ಬೇಕಲ್ವಾ? ಹೆಂಗಿದ್ರು ಹಾಡು ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಲ್ಲ. ಹೇಳು ತವರಿಗೆ ಬಾ ನನ್ನ ತಂಗಿ ಅಂತ ಹಾಡು ಹೇಳ್ಕೊಂಡು ಕಳಿಸ್ಬಿಡ್ಬಾ ಹೋಗು. ಸುಮ್ನಿರೆ ನಿಂದು ಮಾತು ಜಾಸ್ತಿ ಆಯ್ತಿತ್ತು ನೋಡು. ಮತ್ತ ನನಗೆ ಪಿತ್ತ ನೆತ್ತಿಗೇರ್ತು ಅಂದ್ರೆ ಆಮೇಲೆ ಏನಿಲ್ಲ ನಿನ್ನ. ನೀನೊಬ್ಳೆ ಊರಿಗೆ ಇರೋ ಪದ್ಮಾವತಿ ಅನ್ಕೊಬಿಟ್ಟಿದ್ಯಾ ನೀನು. ಹೆಂಗಿದ್ರು ಇದು ಮದುವೆ ಮನೆ. ಅಪ್ಪಿ ತಪ್ಪಿ ಏನಾದರೂ ನೀನು ಹಿಂಗೆ ಆಡು. ನಾನು ಇನ್ನೊಂದು ಯಾರನ್ನ ನೋಡ್ಕೊಂಡು ಇಲ್ಲೇ ಮದುವೆ ಆಗ್ಬಿಟ್ಟು ಹೋಯ್ತಾ ಇರ್ತೀನಿ. ಏ ಕುಳ್ಳಪ್ಪ,
ನೀನು ಮುಸುಡಿ ನೋಡ್ಕೊಂಡಿದ್ಯಾ? ನೀನ್ ಮದ್ವೆ ಆದ್ರೆ ನಾನು ಮದ್ವೆ ಆಯ್ತೀನಿ, ಹುಷಾರಾಗಿರು. ಆ ಇಬ್ರು ಈ ವಯಸ್ಸರಿ ಮದುವೆ ಅಂತೆ ಮದುವೆ. ಸಾಕು ಸುಮ್ಮನಿರಿ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತವೆ ಇವಿಬ್ರು. ದುರ್ಗಾ ಇವರಿಬ್ಬರನ್ನ ಬಿಟ್ರೆ ಅವರಂತೆ ಇವರಂತೆ ಮದುವೆ ಆದರೂ ಆಗ್ಬಿಡ್ತಾರೆ ಜಗಳದಲ್ಲಿ. ಹೋಗು ಆ ಚೈತ್ರಾಕುನ ಕರ್ಕೊಬರೋಕ್ಕೆ ರೆಡಿಯಾಗಿ ಇದಳ ಇಲ್ವಂತ ನೋಡ್ಕೊಬೋಗು. ಬಾ ನಿಂಗೆ ಮನೇಲಿ ಐತೆ. ಕುಳ್ಳಪ್ಪ ನೀರ್ ಬಾ, ಅದು ನನ್ ಡೈಲಾಗು. ನೀರ್ ಬಾ ಮನೆಗೆ, ನೋಡ್ಕೋತೀನಿ. ಇದ್ಯಾಕ ಹಿಂಗ್ ನಿಂತಿದ್ರ? ಹುಡುಗಿ ಕಳ್ಸಕ್ ಬಿಟ್ಬಿಟ್ಟು ಅಯ್ಯೋ ಎಲ್ಲ ಇದ್ದಿದ್ದೆ ಮನೇಲಿ ಎಲ್ಲ ಮಾಡ್ಕೊಳ್ಳಾರಂತೆ. ಈಗ ಅವಳನ್ನ ನಿಮ್ಗೆ ಕಳ್ಸ್ಕೊಡೋರಿ. ನಗ್ನಗ್ತಾ ಇರಿ. ಹೇಳವ ತಂಗ್ಯವ ಅವನ್ ಚೂರು ಹಂಗೆ. ಅಯ್ಯೋ ಬಿಡಾಕ, ನಂದು ಇದ್ದಿದ್ದೆ ಗೋಳು. ಇವನ್ ಕಡ್ಕೊಂಡ್ ಬಂದ ತವಿಂದ ವನವಾಸ ಪಟ್ಟಿದ್ದು ಬಿಡಾಕ. ಇವಾಗ ರೆಡಿ ಆಗಿದ್ಳ ಇಲ್ಲ? ಅವಳು ರೆಡಿ ಆಗವಳೆ. ಲಕ್ಷ್ಮವ್ವ ಕರ್ಕ ಬತ್ತೈತೆ, ಇರಿ ಇಲ್ಲಿಗೆ ಬತ್ತಾಳೆ. ಇನ್ನೇನ್ರಪ್ಪ ಎಲ್ಲ ಹೊರಡಿದಾಯ್ತಲ್ಲ, ನಡೀರಿ ಟೈಮ್ ಆಯ್ತೈತೆ. ಮಗ ತಿಪ್ಪೇಸ್ವಾಮಿ, ನಮ್ಮಮ್ಮ ನಮ್ಮಪ್ಪ ಇದ್ದಿದ್ರೆ ನಮ್ಮ ತಂಗಿಯವನ್ನ ಹೆಂಗೆ ಮದುವೆ ಮಾಡ್ತಿದ್ರು, ಹೆಂಗೆ ನೋಡ್ಕೋತಿದ್ರು ನನಗಂತೂ ಒಂದೂ ಗೊತ್ತಿಲ್ಲ ಕಣಪ್ಪ. ಆದರೆ ನೀನು ಒಳ್ಳೆಯವನು ಅಂತ ನಂಬಿ ನಾನು ನಿನಗೆ ಅವಳನ್ನು ಕೊಟ್ಟು ಮದುವೆ ಮಾಡಿದ್ದೀನಿ. ಅವಳನ್ನ ದೂರ ಬೇಡ ಕಣಪ್ಪ. ಅವಳೇನೇ ಮಾಡಿದ್ರು ಒಂಚೂರು ಅನ್ಸನ್ಸ್ಕೊಂಡು ಹೋಗಪ್ಪ. ಹಾಗಂತ ಹಠಕ್ಕೆ ಬಿದ್ದರೆ ನೀನು ಅವಳನ್ನು ಸೊಂಟ ಮುರಿದಾದ್ರೂ ಅವಳಿಗೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ನೀನು. ಛೇ ಬಿಟ್ಟು ಅನ್ನಿ. ನೀವ ಹಳೆದನ್ನೆಲ್ಲ ಹೇಳಿದ್ದೀರಾ, ಹಂಗಂದಮೇಲೆ ನನಗೆಲ್ಲ ತಿಳ್ಕೊಬೇಕಲ್ವಾ? ಹಂಗಂತ ಎಲ್ಲ ಗೊತ್ತಿದ ಮೇಲೂ ನಾನು ಯಾಕೆ ಗೌಡ್ರೆ ನಿಮ್ಮನ್ನ ದೂರ್ಲಿ? ಹೆಂಗೋ ಒಟ್ಟಿನಲ್ಲಿ ನಿಮ್ಮ ಋಣ ನಾನು ಹಿಂಗೆ ತೀರಿಸ್ಲಿ ಅಂತಲೂ ಗೊತ್ತಿಲ್ಲ. ಮದುವೆ ಅಂತಲೇ ಬೇಡ ಅಂತ ದೂರ ಇದ್ದೆ. ಆದರೆ ನಿಮ್ಮಂಥವ್ರು ದೊಡ್ಡ ಸಂಬಂಧನೇ ನಮ್ಮ ಮನೆ ಬಾಗಿಲಿಗೆ ಹುಡಿಕೊಂಡು ಬಂದು ಇವತ್ತಿನ ದಿನ ನಾನು ಮದುವೆ ಆಗಿ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ರೆ ಅದು ನಿಮ್ಮಿಂದನೇ ಮಾತ್ರ ಸಾಧ್ಯ. ಅಯ್ಯೋ ಕೂಸೆ, ನೀನು ನೋಡಿದ್ರೆ ಅಯ್ಯೋ ಅಂತದ ಕಣ್ಲ. ಕರುಳು ಚುರುಕಂತೈತಿ. ನನಗೂ ಇನ್ನೊಬ್ಬ ಮಗ ಇದ್ದಿದ್ರೆ ನಿನ್ನಂಗೆ ಇರ್ತಿದ್ದೆ ಏನೋ ಗೊತ್ತಿಲ್ಲ. ನನ್ನ ಮಗ ಅವನೇ ಚಿಕ್ಕವನು, ಪೆದ್ದ ನನ್ನ ಮಗ ಆಡ್ದಂಗೆ ಆಡ್ತಾನೆ. ಆದರೆ ನೋಡಪ್ಪ, ನೀನು ನನ್ನ ಸ್ವಂತ ಮಗ ಅಂತಲೇ ಅಂದ್ಕೊಂಡಿದ್ದೀನಿ. ಅವಳೇನಾದ್ರೂ ಕಿರಿಕ್ ಪರಕ್ ಕೊಯ್ಕಂದ್ರೆ ಹೇಳು, ನಾನು ಬಂದು ಸರಿಯಾಗಿ ಮಡಗ್ಬಿಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ ಕಣಪ್ಪ. ದೊಡ್ಡವ್ರ ಮನೇಲಿ ಹುಟ್ಟು ಬೆಳೆದಿದ್ದ ಹೆಣ್ಣು ಅವಳಿಗೆ ಹೊಡಿಬಾರ್ದು, ಕೈ ಎತ್ತಬಾರ್ದು, ಹಿಂದೆ ತಿರ್ಕೊಂಡು ಮಾತಾಡಬಾರ್ದು ಅಂತ ಏನಿಲ್ಲ. ನಿಂಗೆ ಹಿಂಗೆ ಅನಿಸುತ್ತೆ ಹಂಗೆ ಮಾಡಪ್ಪ. ಎಲ್ಲರ ಮನೇಲೂ ಇದ್ದಿದ್ದೆ ತಿಪ್ಪೇಸ್ವಾಮಿ. ನೋಡಪ್ಪ ಹೆಂಗೋ ಸಂಸಾರ ಕಟ್ಕೊಂಡಿದ್ಯಾ, ಬಾಳ್ವೆ ಮಾಡ್ಕೊಂಡು ನಗ್ನಗ್ತಾ ಇರಬೇಕು ಆಟಯ್ಯ. ಹೌದೌದು ಕಣಪ್ಪ ತಿಪ್ಪೇಸ್ವಾಮಿ, ನೀನು ಸ್ವಲ್ಪ ಹುಷಾರಾಗಿ ಸಾನಾಗೆ ಇದ್ಕೊಂಡು ಅವಳನ್ನು ನೋಡ್ಕೋಬೇಕು, ಜೊತೆಗೂ ನಿನ್ನನ್ನು ನೋಡ್ಕೋಬೇಕು. ಗೊತ್ತಾಯ್ತಾ? ಶ್ರೀಮಂತರ ಮನೆ ಹೆಣ್ಣು ಪಣ್ಣು ಅನ್ಕೊಂಡೆಲ್ಲ ನೋಡಕ್ ಹೋಗ್ಬೇಡ. ಇವಾಗ ಏನಿದ್ರು ನಿನ್ನ ಹೆಂಡತಿ ಮಾತ್ರ. ಗೊತ್ತಾಯ್ತಾ? ನಿನ್ನ ಜವಾಬ್ದಾರಿ ಅವಳು. ಏನೇ ಚೈತ್ರ, ನೀನು ಅಷ್ಟೇ. ಆ ಹುಡುಗನ ಕಾಟ ಕೊಡೋದಾಗ್ಲಿ, ಹಿಂದೆ ತಿರ್ಕೊಂಡು ಬೈಯೋದಾಗ್ಲಿ, ಅದೆಲ್ಲ ಬಿಲ್ಕುಲ್ ಎಲ್ಲ ಇಲ್ಲೇ ಅಣ್ಣನ ಮನೇಲಿ ಬಿಟ್ಟು ಹೊಂಟೋಯ್ತಾ ಇರಬೇಕು. ಗಂಡನ ಮನೆಗೆ ಹೋದ್ರೆ ಗಂಡನ ಮನೇಲಿ ಏನು ಅನುಸರಿಸ್ಕೊಂಡು ಹೋಗೋದಿರುತ್ತೋ ಅದನ್ನೆಲ್ಲ ಮಾಡಬೇಕು ನೋಡು. ನಿನ್ನ ಐಷಾರಾಮಿ ಜೀವನ ಎಲ್ಲ ಇಲ್ಲೇ ಬಿಟ್ಟು ಹೋಯ್ತು ಅನ್ಕೋ. ಅವನು ಕಷ್ಟನೋ ಸುಖನೋ 6 ಕಾಸೋ 3 ಕಾಸೋ ತಂದ್ಕೊಟ್ಟಿರೋದನ್ನ ಉಳ್ತಾಯ ಮಾಡಿಕೊಂಡು ಅವನ ಜೀವನ ಹೆಂಗೈತೆ ಹಂಗೆ ನಡ್ಕೊಂತ ಹೋಗ್ಬೇಕು ನೋಡು. ಮತ್ತೆ ನೀವು ಹೆಂಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ನನಗೆ ತಿಪ್ಪೇಸ್ವಾಮಿ ನಾನು ಇಬ್ಬರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ತಂಗ್ಯವಾ ಅಣ್ಣಯ್ಯ, ನಾನು ಇನ್ನು ಹೋಗಿದ್ದು ಬರ್ತೀನಿ. ನೀನು ಹುಷಾರಾಗಿರು, ನಗ್ನಗ್ತಾ ಖುಷಿ ಆಗಿರಬೇಕು. ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿ ಗಟ್ಟಿ ಮುಟ್ಟಿಗೆ ಆಗಿರಬೇಕು. ಅದಕ್ಕೆ ನಮ್ಮ ಅಣ್ಣಯ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಗೊತ್ತಾಯ್ತಾ? ನಮ್ಮ ಅಣ್ಣಯ್ಯನಿಗೆ ಕಿತ್ತಾಡೋದು ಕೂಗಾಡೋದೆಲ್ಲ ಇಷ್ಟ ಇಲ್ಲ. ಅವನು ನಿಮ್ಮನ್ನ ಪ್ರೀತಿಯಿಂದ ನೋಡ್ಕೋತಾನೆ. ನೀವು ಅಷ್ಟೇ ಅವನನ್ನು ಪ್ರೀತಿಯಿಂದ ನೋಡ್ಕೋಬೇಕು. ಗೊತ್ತಾಯ್ತಾ? ನಾನು ಪ್ರೀತಿಯಿಂದನೇ ನೋಡ್ಕೋತಿದ್ದೆ. ಆದರೆ ನೀನು ಬಂದಮೇಲೆ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ. ಪಾಪ ಇವಾಗ ನೋಡಿದ್ರೆ ನನಗೇನೇ ಕರುಳು ಚುರುಕ್ಕಂತೈತಿ ಇವಳನ್ನ. ಅಯ್ಯೋ ಚೈತ್ರ, ನೀನೇನು ತಲೆ ಕೆಡಿಸ್ಕೋಬೇಡ. ದುರ್ಗವ್ವ ಇಲ್ವಾ, ನಾನಿಲ್ವಾ, ಅವನ ಮಗ ಇಲ್ವಾ, ಎಲ್ಲ ಖುಷಿಯಾಗಿ ಚೆನ್ನಾಗಿ ನೋಡ್ಕೋತೀವಿ. ನೀನು ಹುಷಾರಾಗಿರುವ ತಾಯಿ. ಮಗ ಕಣ್ಣು ಒರೆಸ್ಕೊಳವ. ನೀನು ಅಳೋದು ನೋಡಿದ್ರೆ ನನಗೇನೆ ಕಳ್ಳು ಚುರುಕ್ಕಂತೈತೆ. ಅವ್ವ ಅಪ್ಪಯ್ಯ ಇದ್ದಿದ್ರೆ ಇನ್ನೆಂಗೆ ಮದುವೆ ಮಾಡ್ತಿದ್ರು, ಇಲ್ಲ ನಿನ್ನನ್ನು ಹೆಂಗೆ ನೋಡ್ಕೊತಿದ್ರು ನಂಗೆ ಗೊತ್ತಿಲ್ಲ ಕಣ್ತಾಯಿ. ನನ್ನ ಕೈಲಾದಷ್ಟು ನಿನ್ನನ್ನು ಈ ರೀತಿ ಕಳಿಸ್ಕೊಡ್ತಾ ಇದ್ದೀನಿ. ಹುಷಾರಾಗಿ ಹೋಗಿದ್ ಬಾ. ಹೋಗಿದ್ ಬರ್ತೀನಿ ಅಣ್ಣಯ್ಯ, ಹೋಗಿದ್ ಬರ್ತೀನಿ. ಸಾಕು ಹೆಂಗೋ ಇವಾಗ್ಲಾದ್ರೂ ಚೆನ್ನಾಗಿರ್ಲಿ. ಕಳ್ಸ್ಕೊಡಪ್ಪ. ನೀವೇನಪ್ಪ ನೀವು ಹಳ್ಸ್ಕೊಂಡು ನಿಂತಿದ್ದೀರಾ? ಐನೋರೇ, ದಡ್ನಡೆ ಕರ್ಕೊಂಡೋಗಿ ಎಲ್ಲ ಕಾರಲ್ಲಿ ಇಟ್ಟೈತೆ ಸಾಮಾನು ಎಲ್ಲ. ಚೈತ್ರ ಹೋಗು, ಹೊಳಬೇಡ, ಆರಾಮಾಗಿ ಹೋಗಿದ್ ಬಾ. ಅಣ್ಣಯ್ಯ ಹೋಗಿದ್ ಬರ್ತೀನಿ. ಹುಷಾರು. ಸರಿ ಕಣವ, ನೀನು ಹುಷಾರು. ತಿಪ್ಪೇಸ್ವಾಮಿ ಅವಾಗವಾಗ ಬಂದು ನೋಡ್ಕೊಂತೀನಪ್ಪ. ಇವಾಗ ಹುಷಾರಾಗಿ ಕರ್ಕೊಂಡೋಗು.
ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.